ಸುಂಕ ಸಮರಕ್ಕೆ ಮತ್ತೆ ಅಮೆರಿಕ ಅಧ್ಯಕ್ಷ ಉದ್ದಟತನವನ್ನು ಮೆರೆದಿರುವಂಥದ್ದು. ಡೊನಾಲ್ಡ್ ಟ್ರಂಪ್ ಈ ರೀತಿ ಉದ್ದಟತನವನ್ನು ಮೆರೆದಿದ್ದಾರೆ. ಐಫೋನನ್ನು ಬೇರೆಲ್ಲೂ ಉತ್ಪಾದನೆ ಮಾಡದಂತೆ ಟ್ರಂಪ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಪ್ರತಿಷ್ಠಿತ ಆಪಲ್ ಕಂಪನಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಟ್ರಂಪ್. ಭಾರತ ಅಥವಾ ಬೇರೆಲ್ಲಿಯೂ ಕೂಡ ಉತ್ಪಾದನೆಯನ್ನು ಮಾಡಬೇಡಿ, ಯಾಕಂತಂದರೆ ಭಾರತದಲ್ಲಿ ಆಪಲ್ ಕಂಪನಿ ಓಪನ್ ಆಗುತ್ತೆ ಅನ್ನೋ ಒಂದು ಚರ್ಚೆಗಳು ನಡೀತಾ ಇದ್ವು. ಆಪಲ್ ಕಂಪನಿ ಕೂಡ ಇದರ ಬಗ್ಗೆ ನಿರ್ಧಾರವನ್ನು ಮಾಡಿತ್ತು. ಆದರೆ ಈ ಸುಂಕ ಏನಿದೆ, ಟ್ಯಾಕ್ಸ್ ಏನಿದೆ, ಅದರ ಒಂದು ಆ್ಯಂಗಲ್ನಲ್ಲಿ ಟ್ರಂಪ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅಮೆರಿಕಕ್ಕೆ ತಯಾರಿಸದಿದ್ದರೆ 25% ಸುಂಕವನ್ನು ನೀವು ಪಾವತಿಸಬೇಕು ಅಂತ ಸುಂಕದ ಧಮಕಿಯನ್ನು ಆಪಲ್ ಕಂಪನಿಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೊಟ್ಟಿದ್ದಾರೆ. ಎಲ್ಲೋ ಒಂದು ಕಡೆ ಭಾರತದಲ್ಲಿ ಈ ಒಂದು ಆಪಲ್ ಮೊಬೈಲ್ಗಳೇನಾದರೂ ತಯಾರಾಯಿತು ಅಂತಂದರೆ ಕಡಿಮೆ ಬೆಲೆಗೆ ಸಿಗುತ್ತೆ. ಹೀಗಾಗಿ ಅಮೆರಿಕಾದಿಂದ ಎಕ್ಸ್ಪೋರ್ಟ್ ಆಗುವಂತಹ ಈ ಆಪಲ್ ಮೊಬೈಲ್ಗಳೇನಿದೆ ಅದರ ಮೇಲಿರುವಂತಹ ಟ್ಯಾಕ್ಸ್ ಆಗಿರಬಹುದು, ಮತ್ತು ಈಗ ಸಿಗ್ತಾ ಇದೆಯಲ್ಲ ರೇಟು, ಆ ರೇಟ್ಗಿಂತ ಕಡಿಮೆ ರೇಟ್ಗೆ ಐಫೋನ್ಗಳು ಸಿಗುತ್ತೆ. ಅದರ ಸದ್ಯಕ್ಕೆ ಇಂತಹ ನಿರ್ಧಾರಕ್ಕೆ ಭಾರತದಲ್ಲಿ ಬಂದು ನಾವು ಉದ್ಯಮವನ್ನು ಸ್ಥಾಪನೆ ಮಾಡ್ತೀವಿ ಅಂತ ಆಪಲ್ ಕಂಪನಿ ಹೊರಟಿತ್ತು. ಆದರೆ ಟ್ರಂಪ್ ಇದಕ್ಕೆ ಅಡ್ಡಗಾಲನ್ನು ಹಾಕ್ತಾ ಇದ್ದಾರೆ. ಹೆಚ್ಚಿನ ಸುಂಕದ ಒಂದು ಬೆದರಿಕೆಯನ್ನು ಹೊಡ್ತಾ ಇರುವಂಥದ್ದು, ಉದ್ದಟತನವನ್ನು ಮೇರಿತಾ ಇರುವಂಥದ್ದು. ಹೀಗಾಗಿ ಕಂಪನಿ ಏನು ಉತ್ತರ ಕೊಡುತ್ತೆ ಟ್ರಂಪ್ಗೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ.